ಶುಲ್ಕ ಕಟ್ಟಿಲ್ಲ ಅಂತ ಹೇಳಿ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಒಂದು ಕಾಲೇಜು. ನಮಗೆ ದುಡ್ಡೇ ಮುಖ್ಯ ಅಂತಿದ್ದಾರೆ ಹಾವೇರಿಯ BAGSS ಕಾಲೇಜು ಪ್ರಾಂಶುಪಾಲರು. 30,000 ರೂಪಾಯಿ ಶುಲ್ಕವನ್ನು ಕಟ್ಟಿಲ್ಲ ಅಂತೇಳಿ ಹಾಲ್ ಟಿಕೆಟ್ ನೀಡದೆ ವಿದ್ಯಾರ್ಥಿನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಈ ಕಾಲೇಜಿನ ಆಡಳಿತ ಮಂಡಳಿ. ಪರೀಕ್ಷೆಗೆ ಕೂರಲಾಗದೆ ಪರೀಕ್ಷಾ ಕೊಠಡಿಯ ಮುಂದೆ ನಿಂತಿದ್ದಾಳೆ ವಿದ್ಯಾರ್ಥಿನಿ. ಸಾರಾ ಜೆಸಿಕಾ ಎಂಬ 2ನೇ PUC ಓದ್ತಾ ಇರುವಂತಹ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ BAGSS ಕಾಲೇಜಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪ್ರವೇಶ ನೀಡುವಂತೆ ಸಾಮಾಜಿಕ ಹೋರಾಟಗಾರ ಹನುಮಂತಪ್ಪ ಆಗ್ರಹಿಸಿದ್ದಾರೆ. ವಿದ್ಯಾರ್ಥಿನಿಯ ಭವಿಷ್ಯ ಇದು. ಫೀಸ್ ಕಟ್ಟಿಲ್ಲ ಅಂತೇಳಿ 30,000 ರೂಪಾಯಿ ಫೀಸನ್ನು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆಕೆಗೆ ಹಾಲ್ ಟಿಕೆಟ್ ಅನ್ನ ಕೊಡದೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಆ ವಿದ್ಯಾರ್ಥಿನಿ ಸಾರಾ ಜೆಸಿಕಾ ಅಂತೇಳಿ ವಿದ್ಯಾರ್ಥಿನಿ, ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ಆಕೆ ಕಾಲೇಜಿನ ಹೊರಗಡೆಯೇ ಪರೀಕ್ಷಾ ಕೊಠಡಿಯ ಹೊರಗಡೆಯೇ ನಿಂತ್ಕೊಂಡಿದ್ದಾಳೆ. ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತೇಳಿ. ಆದರೆ ಪ್ರಾಂಶುಪಾಲರು ಅಲ್ಲಿ ಹೇಳೋದು ನನಗೆ ನಿನ್ನ ಭವಿಷ್ಯ ಅಲ್ಲಮ್ಮ, ದುಡ್ಡು ಮುಖ್ಯ ಅಂತ. ನೋಡಿ, ಒಬ್ಬರ ಭವಿಷ್ಯ ಅಲ್ಲಿ ಹಾಳಾಗ್ತಾ ಇದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರು ಬಂದ್ರೆ ನಿನಗೇನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಈಗ ನೀನು ಎಕ್ಸಾಮ್ನಾಗ ನೀನು ಒಬ್ಬ ಹೆಣ್ಮಗಳಾಗಿ ಒಬ್ಬ ಹೆಣ್ಮಗಳ ಭವಿಷ್ಯ ಹಾಳು ಮಾಡಕತ್ತೀನಿ. ಏನ್ ಹಾಕೋದಕ್ಕೆ ನಿನಗೇನು ಅಧಿಕಾರ ಐತಿ? ಇಲ್ಲಿ ನಿನಗೇನು ಅಧಿಕಾರ ಐತಿ? ಒಬ್ಬ ನೌಕರಿ ಮಾಡಾರ ವಿಡಿಯೋ ಮಾಡಿಲ್ಲ. BO ಸಾಹೇಬ್ರ ಹಾಕಂದ್ರ ವಿಡಿಯೋ ಮಾಡು. ಇವ್ರು ಇದಕ್ಕೆ ಒಬ್ಬ ಹೆಣ್ಮಗಳ ಭವಿಷ್ಯ ಹಾಳು ಮಾಡಿ. ಈಗ ಭವಿಷ್ಯ ರಾತ್ರಿ 10 ಗಂಟೆ ಪಾಠ ಮಾಡಿದ್ರಲ್ಲ, ಭವಿಷ್ಯ ಹಾಳು ಮಾಡಿ. ರಾತ್ರಿ 8 ಗಂಟೆ ಬಿಡಲ್ಲ. ನೀನು ಒಬ್ಬರ ಭವಿಷ್ಯ ಹಾಳು ಮಾಡಕತ್ತಿ. ಮೇಡಮ್ ಅವರ ನಾನು ನಿನ್ನೆ ಫೋನ್ ಮಾಡಿದಾಗ ಅಲ್ಲೇ ನಿನ್ನೆ ಫೋನ್ ಮಾಡಿದಾಗ ಏನ್ ಹೇಳಿದೆ? ನೀನು ಯಾರು? ಗಂಟಿ ಹೆಣ್ಮಗು ಗಂಟಿಲ್ಲ, ಗಂಟ್ ಬಿಟ್ಟಿಲ್ಲ ಅಂತ ವಿಧವ ಎಲ್ಲವೂ ಕೊಟ್ಟಿರಿ. ಇವನಿಗೆ ಕೈಕಾಲು ಗಂಟು ನೋಡಮ್ಮ, ನಾನು ಒಂದು ವಿಚಾರ ಹೇಳ್ತೇನೆ. ಕೊಡೋದ್ ಬೇಡ, ಸುಮ್ಮನೆ ಕೊಡೋದ್ ಬೇಡ. ಏನ್ ಹಾಕೋದಕ್ಕೆ? ಅವರು ಬಡ ಕುಟುಂಬದಲ್ಲಿ ಹುಟ್ಟಿದಂತ ವಿದ್ಯಾರ್ಥಿ. ಇವತ್ತು ಏನು ಸುನಿತಾ ಮೇಡಮ್ ಇವತ್ತು ಸರ್ಕಾರಿ ಕೆಲಸದಲ್ಲಿದ್ದು ಖಾಸಗಿ ಸ್ಕೂಲ್ ಅನ್ನ ತೆರೆದು ಇವತ್ತು ಮಕ್ಕಳಿಗೆ ಇವತ್ತು ಭವಿಷ್ಯವನ್ನ ಹಾಳು ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳಾಗಿ ಹೆಣ್ಮಗಳ ಭವಿಷ್ಯವನ್ನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಾರ. ಸುನಿತಾ ಮೇಡಮ್ ಅವರು ಇವತ್ತು ನೌಕರಿ ಮಾಡ್ತಾರ. ಇವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನೋಡಿ, ಆ ಶಾಲೆಯ ಈ ಕಾಲೇಜಿನ ಮುಖ್ಯಸ್ಥರೇನಿದ್ದಾರೆ ಅವರು ಸರ್ಕಾರಿ ಶಿಕ್ಷಕಿ ಅಂತೆ. ಸರ್ಕಾರಿ ಹುದ್ದೆಯಲ್ಲಿದ್ದರೂ ಕೂಡ ಖಾಸಗಿ ಶಾಲೆಯನ್ನು ತೆರೆದು ಅವರಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅಡ್ಮಿಷನ್ನು ನಡೀತಾ ಇದೆ, ಅದೆಲ್ಲ ಓಕೆ. ಈ ವಿದ್ಯಾರ್ಥಿನಿ 30,000 ಕಟ್ಟಿಲ್ಲ ಫೀಸು. ಆದರೆ ಇವತ್ತು ಪರೀಕ್ಷೆ ಶುರುವಾಗಿದೆ. ಫೀಸ್ ಕಟ್ಟಿಲ್ಲ ಅಂದರೆ ನಿನಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಅವರು ಇವತ್ತು ಆ ಹುಡುಗಿಗೆ ಎಕ್ಸಾಮ್ ಬರೆಯೋದಕ್ಕಿಲ್ಲದೆ ಹೊರಗಡೆನೇ ನಿಲ್ಲಿಸಿದ್ದಾರೆ.